ಹಾಯ್ ವೆಲ್ಕಮ್ ಟು ಪಂಚಮಿ ಲಾಗ್. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಭಾನುವಾರ ಸ್ಪೆಷಲ್ಲಾಗಿ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಅದನ್ನು ನಾನು ಯಾವ ರೀತಿ ಈಸಿಯಾಗಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಇವಾಗ ನಾನು ಮಾಡ್ತಿರೋ ಅಳತೆ ಒಂದು 8 ಜನ ಊಟ ಮಾಡ್ಬೋದು, ಅಷ್ಟು ಅಳತೆಗೆ ತೋರಿಸ್ತಾ ಇದ್ದೀನಿ. 3 ಈರುಳ್ಳಿ ತೊಗೊಳ್ಳಿ, ಮೀಡಿಯಮ್ ಸೈಜು. ಒಂದು 10 ಎಲೆ ಪುದೀನ ತೊಗೊಳ್ಳಿ, ಒಂದು 3 ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ನಮ್ಮ ಕೈಯಲ್ಲಿ ಒಂದು ಅರ್ಧ ಹಿಡಿಯೋಷ್ಟು ಕೊತ್ತಂಬರಿ, ಒಂದು 2 ಇಂಚಷ್ಟು ಶುಂಠಿ, ಆಮೇಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಲ್ಲಿ ಅರ್ಧ ಹೋಳು ಮಾತ್ರ ತೊಗೊಂಡಿದ್ದೀನಿ. ಪುಡಿ ಒಂದು 5 ಸ್ಪೂನಷ್ಟು ಬೇಕಾಗುತ್ತೆ. ಮತ್ತು ಈ ಸಾಂಬಾರು ಪುಡಿ ಮನೇಲೇ ಮಾಡಿರೋದ್ರಿಂದ ಅದಕ್ಕೆ ಸಾಂಬಾರು ಪುಡಿ ಮಾಡಬೇಕಾದ್ರೇ ಕಡಲೆ ಮತ್ತು ಚಕ್ಕೆ ಲವಂಗ ಎಲ್ಲನೂ ಸೇರಿಸಿ ಮಾಡಿರ್ತೀವಿ. ಹಂಗಾಗಿ ನಾವು ಎಕ್ಸ್ಟ್ರಾ ಹಾಕೋಕ್ಕೆ ಹೋಗಲ್ಲ. ಇವಾಗ ಅದೇ ಸಾಕಾಗುತ್ತೆ. ಅಕಸ್ಮಾತ್ ಒಂದು 20 ಜನಕ್ಕೆ ಮಾಡ್ತಿದ್ದೀವಿ ಅಳತೆ ಅಂತ ಅಂದಾಗ ಒಂದು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಕಡಲೆ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ, ಮೊದಲು ಜಾರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಶುಂಠಿ ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಸ್ವಲ್ಪ ಅರಶಿನ ಹಾಕಿ, ಕೆಲವೊಬ್ಬರು ಈರುಳ್ಳಿ ಬೆಳ್ಳುಳ್ಳಿ ಮಾತ್ರ ರುಬ್ಬ ಹಾಕ್ಕೋತಾರೆ. ಈ ಥರ ಹಾಕ್ಕೊಂಡು ಮಾಡಿ ಒಂದ್ಸರಿ, ಚೆನ್ನಾಗಿರುತ್ತೆ. ಫುಲ್ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿಬಿಡಿ. ನಾವು ಶುಂಠಿ, ಕೊತ್ತಂಬರಿ, ಪುದೀನ ಎಲ್ಲನೂ ಸೇರಿಸಿ ರುಬ್ಬಿ ಚಿಕನ್ ಫ್ರೈಗೆ ಹಾಕ್ತೀವಲ್ಲ ಮೊದಲು, ಆವಾಗ ಚಿಕನ್ ಅದನ್ನೆಲ್ಲ ಚೆನ್ನಾಗಿ ಹೀರ್ಕೊಡುತ್ತೆ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆ ಪೇಸ್ಟ್ನ ಎತ್ತಿ ಒಂದು ಬಟ್ಲಿಗೆ ಇಟ್ಕೊಳ್ಳೋಣ. ನೆಕ್ಸ್ಟು ಅದೇ ಒಂದು ಅರ್ಧ ಹೋಳು ತೆಂಗಿನಕಾಯಿ ಇಟ್ಕೊಂಡಿದ್ನಲ್ಲ, ಅದಕ್ಕೆ 2 ಟೊಮೆಟೊ ಹಾಕ್ಕೊಳ್ಳಿ. ನಾನು ಆವಾಗಲೇ ಟೊಮೆಟೊ ತೋರಿಸೋದು ಮರ್ತ್ಬಿಟ್ಟೆ. 2 ಟೊಮೊಟೊ ಹಾಕ್ಕೊಂಡು ತೆಂಗಿನಕಾಯಿನ ತುಂಬ ಪೇಸ್ಟ್ ಆಗಬೇಕು, ಆ ಥರ ರುಬ್ಬಬೇಕು. ಚೆನ್ನಾಗಿ ಅದರ ರಸ ಎಲ್ಲ ಬಿಡಬೇಕು. ಆ ಥರ ನುಣ್ಣಗೆ ರುಬ್ಕೊಳ್ಳಿ. ಅದನ್ನು ಮುಟ್ಟು ನೋಡಿ, ಅದು ತುಂಬ ಗಂಧದ ಥರ ಆಗಿರಬೇಕು. ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆ ಇಡಿ. ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಓಪನಾಗಿ ಬೇಯಿಸೋರು ಅದೇ ಥರ ಪಾತ್ರೆ ಇಟ್ಕೊಂಡು ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ಜಾಸ್ತಿ ಆಯಿಲ್ ಹಾಕ್ಕೊಬಿಡಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಆಮೇಲೆ ನಾವು ರುಬ್ಬಿಟ್ಟಿದ್ವಲ್ಲ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಅದನ್ನು ಹಾಕ್ಕೊಳ್ಳೋಣ. ಮತ್ತು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಲ್ಲ, ಅದು ಬೇಗ ಅಷ್ಟು ಹಸಿ ವಾಸನೆ ಹೋಗಲ್ಲ. ಆಮೇಲೆ ಚಿಕನ್ ಒಂದು 2 ಸರಿ ಚೆನ್ನಾಗಿ ತೊಳೆದು ನೀರೆಲ್ಲನೂ ಚೆನ್ನಾಗಿ ಹಿಂಡಿ ಹಾಕಿ, ಮತ್ತು ಚಿಕನ್ನ ಚೆನ್ನಾಗಿ ಹುರಿಬೇಕು. ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಮತ್ತು ಬೇಕಾದರೆ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಹೆಂಗೆ ಹುರಿಬೇಕು ಅಂದರೆ, ನೀರು ಬಿಡ್ತಾನೆ ಇರುತ್ತೆ. ನೀರು ಒಂದು ತೊಟ್ಟು ಕೂಡ ನೀರು ಇರಬಾರ್ದು. ಚಿಕನಲ್ಲಿರೋ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಆ ಥರ ಹುರಿಬೇಕು. ಆ ಥರ ಹುರಿದ್ರೇ ಅದು ಚಿಕನ್ದು ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಅಕಸ್ಮಾತ್ ನಾವು ಇನ್ನೂ ಹುರಿದೇ ಇರಲ್ಲ, ಅಷ್ಟು ಬೇಗ ನಾವು ಮಸಾಲೆ ನೀರೆಲ್ಲ ಹಾಕಿ ಕೂಗಿಸ್ಬಿಟ್ರೆ ಅದು ಒಂಥರ ಸ್ಮೆಲ್ ಚೆನ್ನಾಗಿರಲ್ಲ ಚಿಕನ್ನು. ನಿಧಾನ ಆದರೂ ಪರವಾಗಿಲ್ಲ, ಈ ಥರ ಚೆನ್ನಾಗಿ ಹುರಿರಿ. ನಾವು ಹುರಿಬೇಕಾದ್ರೇ ಚಿಕನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ. ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಹಾಕ್ಕೊಂಡು ಚೆನ್ನಾಗಿ ಫುಲ್ಲು ಡ್ರೈ ಆಗೋವರೆಗೂ ಹುರ್ಕೋಬೇಕು. ಅದು ಹುರಿದು ಚೆನ್ನಾಗಿ ನೀರೆಲ್ಲ ಡ್ರೈ ಆದಮೇಲೆ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ತೋರಿಸ್ತೀನಿ ನೋಡಿ ಯಾವ ಥರ ಆಯಿಲ್ ಬಿಡುತ್ತೆ ಅಂತ. ನೋಡಿ, ಈ ಥರ ಫುಲ್ಲು ಡ್ರೈ ಆಗಬೇಕು. ಆವಾಗ ಇನ್ನು ಪಕ್ಕದಲ್ಲಿ ಒಂದು ಕಡೆ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿರಿ. ಚೆನ್ನಾಗಿ ಮಳ್ತಿರೋ ನೀರನ್ನ ಆ ಚಿಕನ್ ಮುಳುಗೋಷ್ಟು ನೀರು ಹಾಕಿ ಸಾಕಾಗುತ್ತೆ. ಈಗ ಮತ್ತೆ ನಾವು ಆಮೇಲೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಇವಾಗ ಬೇಯೋದಕ್ಕೆ ಮಾತ್ರ ಎಷ್ಟು ಬೇಕಷ್ಟು ಮುಳುಗೋಷ್ಟು ಹಾಕಿ ನಾನು 4 ವಿಸಲ್ ಕೂಗಿಸ್ತೀನಿ. ಇಲ್ಲಿ ನಮ್ಮನೆ ಹತ್ರ ಬೋರ್ವೆಲ್ ನೀರಾಗಿರೋದ್ರಿಂದ ಬೇಗ ಚಿಕನ್ ಬೇಯಲ್ಲ. ಈ ಕಾವೇರಿ ನೀರಲ್ಲೆಲ್ಲ ಸ್ವಲ್ಪ ಬೇಗನೆ ಬೇಯ್ದುಬಿಡುತ್ತೆ. ಹಾಗಾಗಿ ನಾನು 4 ವಿಸಲ್ ಕೂಗಿಸ್ತೀನಿ ಫಸ್ಟು. ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಸಲ್ ಉಡ್ಸೋಣ. ಬನ್ನಿ, ಕುಕ್ಕರ್ ಓಪನ್ ಮಾಡಿ ನೋಡೋಣ. ಈ ಥರ ಬೆಂದಿರುತ್ತೆ. ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವರು ಸ್ವಲ್ಪ ಖಾರ ಎಲ್ಲ ತಿನ್ನಲ್ಲ ಅಲ್ವ ಜಾಸ್ತಿ. ಈ ಟೈಮಲ್ಲಿ ಮಕ್ಳಿಗೆ ಎಷ್ಟು ಬೇಕಷ್ಟು ಪೀಸಸ್ ಆಗಲಿ ಮತ್ತು ಸಾಂಬಾರಲ್ಲಾಗಲಿ ನಾವು ತಿನ್ನಿಸ್ಬೋದು. ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಇವಾಗ ತಿನ್ನೋಕ್ಕೆ. ಇವಾಗ ನಾವು ಇಟ್ಕೊಂಡಿದ್ವಲ್ಲ ಸಾಂಬಾರು ಪುಡಿ, ಅಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ಕಾಯಿ ಮತ್ತು ಟೊಮೆಟೊ ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಕೂಡ ಹಾಕೋಣ ಇವಾಗ. ಮತ್ತು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆಷ್ಟು ನೀರು ಬೇಕಾಗುತ್ತೆ ನೋಡ್ಕೊಳ್ಳಿ. ತೆಳ್ಳಗೆ ಬೇಕಾ ಅಥವಾ ಗಟ್ಟಿಯಾಗಿ ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ ನೀರು. ಮೊಟ್ಟೆ ಕೋಳಿ ಸಾರು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು.
ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕು ಸಾಲ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಟೈಮಲ್ಲಿ ಮೊಟ್ಟೆ ಮತ್ತು ಈಲಿ ಎಲ್ಲ ಸಪ್ರೇಟ್ ಇಟ್ಟಿರ್ತೀವಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ಮುಂಚೆನೇ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಈ ಟೈಮಲ್ಲಿ ಹಾಕ್ಬಿಟ್ಟು ನಾನು ಇವಾಗ ಒಂದು 3 ವಿಸಿಲ್ ಹೊಡಿಸ್ತೀನಿ. ಬನ್ನಿ ಇವಾಗ ಆಗಿದೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಣ್ಣೆ ಎಲ್ಲ ಉಟ್ಕೊಂಡಿದೆ, ಸಖತ್ತಾಗಿದೆ ಸಾಂಬಾರು ಅಂತ. ನಾವು ಯಾವಾಗಲೇ ತೊಗೊಂಡ್ರು ಫಾರಮ್ ಕೋಳಿ 1.5 kg ಮೇಲಿರೋದೇ ತೊಗೋಬೇಕು. ಅದಕ್ಕಿಂತ ಕಮ್ಮಿ ಇರೋದು ತೊಗೊಂಡ್ರೆ ಟೇಸ್ಟೇ ಇರೋಲ್ಲ. 1.5 kg ಮೇಲ್ಗಡೆ ಇರಬೇಕು, 2 kg ಒಳಗಡೆ ಇರಬೇಕು. ಆ ಥರ ಕೋಳಿ ಸೂಪರಾಗಿ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಮತ್ತು ನಾವು ಕುಕ್ಕರ್ ಓಪನ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಹಂಗೆ ಓಪನಲ್ಲಿ ಕುದಿಸ್ಬೇಕು ಸ್ವಲ್ಪ. ಅವಾಗ ಸಾಂಬಾರು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ಈ ಥರ 1-2 ನಿಮಿಷ ಕುದಿಸ್ಕೊಳ್ಳಿ, ಸಾಕಾಗುತ್ತೆ. ನಾವು ಬಾಯ್ಲರ್ ಕೋಳಿಲಿ ಏನೇ ಬಿರಿಯಾನಿ ಮಾಡ್ಕೊಳ್ಳಿ, ಕಬಾಬ್ ಫ್ರೈ ಏನೇ ಮಾಡ್ಕೊಂಡು ತಿನ್ನಿ, ಆದರೆ ಈ ಥರ ಫಾರಮ್ ಕೋಳಿ ಸಾಂಬಾರಲ್ಲಿ ಮುದ್ದೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದಾಗಲೇ ಚಿಕನ್ ಸಾಂಬಾರು ತಿಂದಿದ್ದೀವಿ ಅಂತ ಫೀಲ್ ಆಗೋದು ನಮಗೆ. ನಿಮಗೆ ಹೇಗೆ? ನೀವು ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾವು ಭಾನುವಾರ ಬೆಳಗ್ಗೆ 9 ಗಂಟೆ ಹಂಗೆ ರಾಗಿ ಗಂಜಿ ಕುಡಿದಿರ್ತೀವಿ. ಇವಾಗ ಆಲ್ರೆಡಿ 12 ಗಂಟೆ ಆಯಿತು, ಹೊಟ್ಟೆ ಚುರ್ರು ಅಂತಿದೆ. ನಾನಂತೂ ಇವಾಗ ಊಟ ಮಾಡೋಕ್ಕೆ ಹೋಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹ್ಯಾಪಿ ಸಂಡೇ.